ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಆರಂಭವಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಭಿನ್ನಮತೀಯರ ಅಂದ್ರೆ ಬಿಜೆಪಿ ಭಿನ್ನಮತೀಯರ ಒಂದು ನಡೆಯೂ ಕೂಡ ತೀವ್ರ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಯಶವಂತಪುರ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಇದ್ದಾರೆ, ಮಾತನಾಡಿಸಿ. ಸರ್, ಇವತ್ತಿನ ಚಳಿಗಾಲದ ಅಧಿವೇಶನ ಆರಂಭವಾಗ್ತಾ ಇದೆ, ಏನೆಲ್ಲ ಚರ್ಚೆಗೆ ಸಿದ್ಧವಾಗಿದ್ದೀರಾ ಸರ್? ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿ ವಿಚಾರದಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಎಷ್ಟು ಅನುದಾನ ಕೂಡ ಬರ್ತಾ ಇರ್ತಕ್ಕಂಥದ್ದು, ರಾಜಕಾಲುವೆ ವಿಚಾರ ಇರ್ಬೋದು, ಈ ಖಾತಾ ಇದಿರ್ಬೋದು. ಆಮೇಲೆ 17 ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಈ ಖಾತಾ ಇಲ್ಲದೆ ನೋಂದಣಿಗೆ ಬಹಳ ತೊಂದರೆ ಆಗ್ತಿದೆ ಜನಸಾಮಾನ್ಯರ ಬಗ್ಗೆ. ಇದರಲ್ಲಿ ಇವೆಲ್ಲವನ್ನ ಕೂಡ, ಆಮೇಲೆ ನೀರಾವರಿ, ಕುಡಿಯೋ ನೀರಾವರಿದು, ಜಲಜೀವನ್ ಮಿಷನ್ದು ಬಹಳ ತೊಂದರೆ, ಅನುಕೂಲಕ್ಕಿಂತ ಅನಾನುಕೂಲನೇ ಜಾಸ್ತಿ ಆಗ್ತಿದೆ. ಇವೆಲ್ಲನೂ ಕೂಡ ಕ್ವಶನ್ ಹಾಕಿದ್ದೇವೆ. ಆಮೇಲೆ ಒಂದು ಸ್ಟಾರ್ ಕ್ವಶನ್ ಆಗಿದೆ, ಯಾವುದು ಕರ್ನಾಟಕದಲ್ಲಿ ವಿಶೇಷವಾಗಿ ತಾವು ಗಮನಿಸಿರ್ಬೋದು, ಎಲ್ಲ ಟಿವಿಗಳಲ್ಲಿ ಇಸ್ಪೀಟ್ ರಮ್ಮಿ ಆಟಕ್ಕೆ ಆಹ್ವಾನ ಮಾಡ್ತಾ ಇರ್ತಾರೆ. ಬೆಂಗಳೂರಿನಲ್ಲಿ ಕ್ಲಬ್ನ ಹೆಸರುಗಳಲ್ಲಿ ಇಸ್ಪೀಟ್ ದಂಧೆ ಕೂಡ ನಡೀತಾ ಇದೆ. ಆಮೇಲೆ ಡ್ರಗ್ಸ್ ಮಾಫಿಯಾ ನಡೀತಾ ಇದೆ. ಇವೆಲ್ಲವನ್ನ ಕೂಡ ಮಟ್ಟ ಹಾಕಬೇಕು ಅಂತಕ್ಕಂಥದ್ದು ಒಂದು ಮೇನ್ ಅಜೆಂಡಾ ಹಾಕಿದೆ. ಅದನ್ನು ಸ್ಟಾರ್ ಕ್ವಶನ್ ಕೂಡ ಆಗಿದೆ. ಅದ್ರ ಮೇಲೆ ವಿಶೇಷವಾದ ಗಮನವನ್ನು ಕೂಡ ಈ ಅಸೆಂಬ್ಲಿಯಲ್ಲಿ ಮಾಡ್ತೇವೆ. ಸರ್, ಈಗ ನಿಮ್ಮ ಬಿಜೆಪಿ ಪಕ್ಷದವರು ಒಕ್ಕಲಾಟೆ ವಿಚಾರ, ಮತ್ತೊಂದು ಕಡೆಗೆ ಪಡಿತರ ಚೀಟಿ ಗೊಂದಲ, ಬಾಣಂತಿಯರ ಸಾವು, ಈ ಬಗ್ಗೆ ಪ್ರಸ್ತಾಪ ಮಾಡೋದಕ್ಕೆ ಮುಂದಾಗಿದ್ರೆ ತಾವು ದನಿಗೂಡಿಸ್ತೀರಾ? ಅವ್ರು ಬನ್ನಿ ದನಿಗೂಡಿಸಿ ಅಂದ್ರೆ ದನಿಗೂಡಿಸ್ತೀವಿ, ಇಲ್ಲ ಅಂತಂದ್ರೆ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ ಅಷ್ಟೇ. ಅವ್ರ ಸಹಾಯ ಕೇಳಿದ್ರೆ ಮಾಡ್ತೀವಿ, ಇಲ್ಲ ಅಂದ್ರೆ ಅಷ್ಟೇ ತಟಸ್ಥ. ಸರ್, ಮೊನ್ನೆ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ನಿಮ್ಮ ಮತ್ತೆ ಹೆಬ್ಬಾರ್ ವಿರುದ್ಧ ಅಂದ್ರೆ ಶಿವರಾಮ್ ಹೆಬ್ಬಾರ್ ವಿರುದ್ಧ ಕ್ರಮಕ್ಕೆ ಶಿಫಾರಸ್ ಮಾಡೋದ್ರ ಬಗ್ಗೆ ನಿರ್ಣಯ ಕೈಗೊಂಡಿದ್ದಾರೆ. ಇದ್ರ ಬಗ್ಗೆ ಹೇಳೋದಾದ್ರೆ ಸ್ವಾಗತ ಮಾಡ್ತೀನಿ. 100% ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡೋಕೆ ಹೊರಟಿದ್ದಾರೆ. ಇಡೀ ರಾಜ್ಯ ನೋಡ್ತಾ ಇದೆ, ಪಕ್ಷಕ್ಕೆ ಏನು ಡ್ಯಾಮೇಜ್ ಮಾಡ್ತಿದ್ದಾರೆ, ಪಕ್ಷದ ಪದಾಧಿಕಾರಿಗಳು ಏನು ಡ್ಯಾಮೇಜ್ ಮಾಡ್ತಿದ್ದಾರೆ, ವಿರೋಧ ಪಕ್ಷದ ನಾಯಕರಿಗೆ ಐಡ್ಸ್ ಇಂಜೆಕ್ಷನ್ ಚುಚ್ಚಬೇಕು ಅಂತಕ್ಕಂಥದ್ದು, ಹೆಣ್ಣು ಮಕ್ಕಳನ್ನ ಮಂಚಕ್ಕೆ ಕಳಿಸುವಂತಕ್ಕಂಥದ್ದು, ಇವೆಲ್ಲವನ್ನ ಭಾರತೀಯ ಜನತಾ ಪಕ್ಷದವರೇ ಕಣ್ಣಾರೆ ನೋಡ್ತಾ ಇದ್ದಾರೆ. ಅವ್ರ ಮೇಲೆ ಏನು ಇವರು ಆಕ್ಷನ್ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಮೇಲೆ ಮಾಡಕ್ ಕೊಟ್ಟಿದ್ದಾರೆ, ನಾನು ಸ್ವಾಗತ ಮಾಡ್ತೀನಿ. ತಮ್ಮ ವಿರುದ್ಧ ಏನಾದರೂ ಉಚ್ಚಾಟನೆ ಅಥವಾ ಅಮಾನತಾದ್ರೂ ಒಂದೇ ಒಂದು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರ ಮೇಲಾಗಲಿ, ವಿರೋಧ ಪಕ್ಷ ನಾಯಕರಾಗಲಿ, ಭಾರತೀಯ ಜನತಾ ಪಕ್ಷದ ನಾಯಕರುಗಳ ಮೇಲಾಗಲಿ ಯಾವತ್ತಾದರೂ ಕೂಡ ನಾನು ಅವ್ರ ವಿರುದ್ಧ ಮಾತನಾಡಿರ್ತಕ್ಕಂಥದ್ದು ಒಂದೇ ಒಂದು ಉದಾಹರಣೆ ಇಲ್ಲ. ಆದರೆ JDS ಪಕ್ಷದ ವಿರುದ್ಧ ಮಾತನಾಡಿದ್ದೇನೆ. ಅದು ಹೊರತುಪಡಿಸಿ ಭಾರತೀಯ ಜನತಾ ಪಕ್ಷ ವಿರುದ್ಧ ಯಾವೊಂದು ನಾಯಕರ ವಿರುದ್ಧ ಇದುವರೆಗೂ ಒಂದೇ ಒಂದು ವಿರುದ್ಧವಾಗಿ ನಾನು ಯಾವತ್ತೂ ಕೂಡ ಉಚ್ಚಾಟನೆ ಅಥವಾ ಅಮಾನತು ಏನಾದರೂ ಆದ್ರೆ ತಾವು ಅಲ್ಲ ಆಯ್ತು ಸರ್, ತಾವು ಒಂದ್ ವೇಳೆ ಏನಾದ್ರು ಚುನಾವಣೆಗೆ ಹೋಗೋದಕ್ಕೆ ಅದಕ್ಕೆ ಸಿದ್ಧವಾಗಿರ್ತೀರಾ? ಚುನಾವಣೆ ಹೋಗೋ ಕ್ವಶನ್ ಇಲ್ಲ. ಜನ ಆಯ್ಕೆ ಮಾಡಿದ್ರೆ 2028ಗಂತ 2028ಗೆ ಚುನಾವಣೆಗೆ ಹೋಗ್ತೀನಿ ವಿನ ಮಧ್ಯದಲ್ಲಿ ಅವ್ರ್ಯಾರು ಹೇಳೋದು ಇವ್ರ್ಯಾರು ಹೇಳೋದು ಚುನಾವಣೆಗೆ ಹೋಗೋ ಪ್ರಮೇಯನೇ ಇಲ್ಲ. ಅವ್ರು ಸ್ವಾಗತ ಸಸ್ಪೆಂಡರ ಮಾಡಲಿ ಮತ್ತೊಂದು ಮಾಡಲಿ ಏನು ಮಾಡಿದ್ರು ಸ್ವಾಗತ ಮಾಡ್ತೀನಿ. ಅವ್ರ ವಿರುದ್ಧ ಯಾವತ್ತೂ ಕೂಡ ನಾನು ಮಾತನಾಡಕ್ಕೆ ಹೋಗೋದಿಲ್ಲ, ಅಲಿಗೇಷನ್ ಕೂಡ ಮಾಡಕ್ಕೆ ಹೋಗೋದಿಲ್ಲ. ಅವ್ರೇನು ಕೋರ್ ಕಮಿಟಿಲಿ ಮಾಡಿದ್ದಾರೆ, ಪಾಪ ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ಹೇಳಿ ಬಯಸ್ತಾರೆ. ಸರ್, ವಿಜಯನ್ ಅವ್ರು ಹೇಳಿದ್ದಾರೆ DK ಶಿವಕುಮಾರ್ ಭೇಟಿ ರಾತ್ರಿ ಟೈಮ್ ಹೋಗ್ತಾರೆ ಇವರು ಅಂತ. ಯಾರು? ವಿಜಯನ್ ಅವ್ರು ಹೇಳಿದ್ದಾರೆ. ಯಾರು ಹೋಯ್ತಾರೆ ನೈಟ್? ನೀವಿಬ್ರು ಹೋಗ್ತೀರಾ ಅಂತ. ನೈಟ್ ಆಗಿ ಹೆದರ್ಕೊಂಡು ಹೋಗ್ರಿ. ನೈಟ್ ಎಷ್ಟು ಜನ ಹೋಗ್ತಾರೆ ಅಂತ ವಿಜೇಂದ್ರ ಕೇಳಿ ಲಿಸ್ಟ್ ಕೊಡ್ತೀನಿ. ಭಾರತೀಯ ಜನತಾ ಪಕ್ಷದ ನಾಯಕ ಲೀಡರ್ಗಳು, ಮಾಜಿ ಮಂತ್ರಿಗಳು ಎಷ್ಟು ಜನ ಹೋಗ್ತಾರೆ, ಸಿದ್ದರಾಮಯ್ಯ ಎಷ್ಟು ಜನ ಹೋಗ್ತಾರೆ, ಶಿವಕುಮಾರ್ ಎಷ್ಟು ಜನ ಹೋಗ್ತಾರೆ ಕೇಳಲಿ. ನಾನು ರಾಜಾರೋಜೇಶವಾಗಿ ಬೆಳಗ್ಗೆ ಹೊತ್ತು ಹೋಗ್ತೀನಿ, ನೈಟ್ ಹೋಗಿ ಕೆಲಸ ಮಾಡ್ಕೊಳ್ಳೋ ಪ್ರವೃತ್ತಿ ನನ್ನ ಜಾಯಮಾನದಲ್ಲಿ ಇಲ್ಲ. ಕೆಲವರು ಯಾರೋ ಕಣ್ಣು ಮುಚ್ಚಿ ಹೋಯ್ತಾರೆ. ನಾನು ಹಂಗೆ ಹೋಗೋ ಕ್ವಶನ್ ಇಲ್ಲ, ನೇರ. ಇದಿಷ್ಟು ಎಸ್ ಟಿ ಸೋಮಶೇಖರ್ ಅವರ ನೇರ ನುಡಿಗಳು. ಕ್ಯಾಮರಾಮನ್ ನೂರ್ ಅಹಮದ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಸುವರ್ಣಸೌಧ.